ಆಟೋ ಡ್ರೈವರ್ಗೆ ಒಲ್ದಿದೆ ವಿಜಯಲಕ್ಷ್ಮಿ. ಟಿವಿಕೆಯ ವಿಜಯ್ ದಾಮು ಅವರಿಗೆ ಗೆಲುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಂಪುರ ವಿಧಾನಸಭಾ ಕ್ಷೇತ್ರದಿಂದ ವಿಜಯ್ ದಾಮು ಸ್ಪರ್ಧಿಸಿದ್ರು. ಟಿವಿಕೆ ಪಕ್ಷದಿಂದ 14,000 ಮತಗಳ ಅಂತರದಿಂದ ಡಿಎಂಕೆ ಅಭ್ಯರ್ಥಿಯನ್ನ ಸೋಲಿಸಿ ವಿಜಯ ಪತಾಕೆಯನ್ನ ಹಾರಿಸಿದ್ದಾರೆ. ಆಟೋ ಡ್ರೈವರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ವಿಜಯ್ ದಾಮು ಅವರು. ಈ ಬಾರಿ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ವಿಜಯ್ ಅವರು ಒಬ್ಬೊಬ್ಬರನ್ನೇ ಹುಡುಕಿಕೊಟ್ಟಂತಹ ವಿಧಾನ ಇತ್ತಲ್ಲ, ಅದು ಕೂಡ ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ. ತಮ್ಮ ಕಾರ್ ಡ್ರೈವರ್ ಮಗನಿಗೆ ಟಿಕೆಟ್ ಕೊಟ್ಟರು, ಅವೆಲ್ಲವೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಬಹಳ ಹೈಲೈಟ್ ಆಗಿತ್ತು. ಜೊತೆಗೆ ಆಟೋ ಡ್ರೈವರಿಗೆ ಕೊಟ್ಟಂತಹ ಟಿಕೆಟ್ ವಿಚಾರವೂ ಕೂಡ ಜೋರು ಸದ್ದು ಮಾಡಿತ್ತು ತಮಿಳುನಾಡಿನಲ್ಲಿ. ಅಂದರೆ ಸಮಾಜವನ್ನ ಸೃಷ್ಟಿ ಮಾಡೋದಕ್ಕೆ ವಿಜಯ್ ಹೊರಟಿದ್ದಾರೆ ಅನ್ನುವಂತಹ ವ್ಯಾಖ್ಯಾನಗಳೆಲ್ಲ ಕೇಳಿ ಬಂದಿದ್ವು. ಅದರ ಫಲವೇ 107 ಕ್ಷೇತ್ರಗಳಲ್ಲಿ ಇವತ್ತು ವಿಜಯ್ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆಟೋ ಡ್ರೈವರ್ಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಜೋರ್ ಸದ್ದಾಗಿತ್ತಲ್ಲ, ಈಗ ಆ ಕ್ಷೇತ್ರದಲ್ಲಿ ಆಟೋ ಡ್ರೈವರ್ ಗೆದ್ದಿದ್ದಾರೆ. ವಿಜಯ್ ದಾಮು ಅಂತ ಹೇಳಿ ಅವರ ಹೆಸರು. ರೋಯಂಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ವಿಜಯ್ ದಾಮು ಅವರು. 14,000 ಮತಗಳ ಅಂತರದಿಂದ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಅಂದ್ರೆ ವಿಜಯ್ ಅಲೆ, ವಿಜಯ್ ಹೆಸರು ತಮಿಳುನಾಡಿನ ರಾಜಕಾರಣದಲ್ಲಿ ಹೇಗೆ ವರ್ಕೌಟ್ ಆಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಎಕ್ಸಾಂಪಲ್. ಒಬ್ಬ ಆಟೋ ಡ್ರೈವರ್ ಇವತ್ತು ವಿಧಾನಸಭಾ ಚುನಾವಣೆಯನ್ನ ಗೆದ್ದಿದ್ದಾನೆ ಅಂದ್ರೆ ತಮಿಳುನಾಡಿನಲ್ಲಿ ವಿಜಯ್ ಅಲೆ ಆ ರೀತಿಯ ಹವವನ್ನ ಸೃಷ್ಟಿ ಮಾಡಿದೆ.